ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಲಾಸ್ಟ್ ಕ್ಲಾಸಲ್ಲಿ ನಾವು ನೋಡಿದ್ವಿ ಈ ನೌನ್ ಮತ್ತು ಅದರ ಟೈಪ್ಸನ್ನು. ಸೊ ಇವತ್ತಿನ ಕ್ಲಾಸ್ನಲ್ಲಿ ಈ ಪಾರ್ಟ್ಸ್ ಆಫ್ ಸ್ಪೀಚಿದು ಉಳಿದ ಭಾಗಗಳನ್ನು ನೋಡೋಣ. ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಪ್ರೊನೌನ್ ಅಂದರೆ ಏನು? ಪ್ರೊನೌನ್ ಅಂದರೆ ಕನ್ನಡದಲ್ಲಿ ಸರ್ವನಾಮ ಅಂತ ಕರಿತೇವೆ. ಪ್ರೊನೌನ್ಸ್ ಆರ್ ವರ್ಡ್ಸ್ ವಿಚ್ ಆರ್ ಯೂಸ್ಡ್ ಇನ್ಸ್ಟೀಡ್ ಆಫ್ ನೌನ್ಸ್. ನಾಮಪದದ ಬದಲು ಬಳಸುವ ಪದ, ಅದನ್ನು ನಾವು ಪ್ರೊನೌನ್ ಅಂತ ಕರಿತೇವೆ. ಸೊ ನಮಗೆ ಗೊತ್ತು ನೌನ್ ಅಂದರೆ ಏನು? ಹೆಸರು, ಪ್ರಾಣಿ ಹೆಸರಾಗಿರಲಿ, ಪಕ್ಷಿ ಹೆಸರಾಗಿರಲಿ, ಮನುಷ್ಯನ ಹೆಸರಾಗಿರಲಿ, ವಸ್ತು ಹೆಸರಾಗಿರಲಿ, ಯಾವುದ್ರದ್ದೇ ಹೆಸರಾಗಿರಲಿ ಅದನ್ನು ನಾವು ನೌನ್ ಅಂತ ಕರಿತೇವೆ. ಸೊ ಈ ಪ್ರೊನೌನ್ ಏನು ಮಾಡ್ತದೆ ಅಂದರೆ ನೌನನ್ನು ರಿಪ್ಲೇಸ್ ಮಾಡ್ತದೆ. ಎಕ್ಸಾಂಪಲ್ಸ್ ನೋಡೋದಾದರೆ ಐ, ವಿ, ಹಿ, ಶಿ, ದೇ, ಇದರಲ್ಲಿ ನಿಮಗೆ ಯಾವುದಾದ್ರೂ ಹೆಸರು ಕಾಣಿಸ್ತುಂಟಾ? ಇಲ್ಲ. ಸೊ ಇದೆಲ್ಲ ಏನು ಮಾಡ್ತಾ ಇದೆ? ನೌನನ್ನು ರಿಪ್ಲೇಸ್ ಮಾಡ್ತಾ ಇದೆ. ಈಗ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಶಿಬ ನಿಮಗೆ ಇಂಗ್ಲೀಷ್ ಕಲಿಸ್ತಾಳೆ ಹೀಗೆ ಹೇಳ್ತೇನೆ ನಾನು, ಯಾಕಂದರೆ ಶಿಬ ಅಂದರೆ ನಾನಂತ ನನಗೆ ಗೊತ್ತು. ಸೊ ನಾನು ಇನ್ಸ್ಟೆಡ್ ಆಫ್ ನನ್ನ ಹೆಸರು ಯೂಸ್ ಮಾಡೋದೆ ಏನು ಯೂಸ್ ಮಾಡ್ತೇನೆ? ನಾನು ಅಂತ. ಸೊ ನಾನು ನಿಮಗೆ ಇಂಗ್ಲೀಷ್ ಕಲಿಸ್ತೇನೆ, ಶಿಬ ನಿಮಗೆ ಇಂಗ್ಲೀಷ್ ಕಲಿಸ್ತಾಳೆ. ಇದು ಒಂಥರ ಆಡ್ ಅನ್ಸಲ್ವಾ? ಸೊ ನಾವು ಎಲ್ಲ ಕಡೆ ನೌನನ್ನೇ ಯೂಸ್ ಮಾಡಲಿಕ್ಕಾಗಲ್ಲ. ಕೆಲವೊಂದು ಕಡೆ ನಾವು ಪ್ರೊನೌನನ್ನು ಯೂಸ್ ಮಾಡಬೇಕಾಗ್ತದೆ ನಮ್ಮ ಕಮ್ಯುನಿಕೇಷನನ್ನು ಚೆನ್ನಾಗಿ ಮಾಡಲಿಕ್ಕೆ. ಸೊ ಅದಕ್ಕೆ ಪ್ರೊನೌನ್ಸ್ ಬಗ್ಗೆ ಕಲಿಯೋದು ತುಂಬಾ ಮುಖ್ಯ. ಪ್ರೊನೌನ್ಸನ್ನು ಈ ಒಂದು ಎಕ್ಸಾಂಪಲ್ ಮೂಲಕ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಎಕ್ಸಾಂಪಲಲ್ಲಿ ನಾನು ಬರೆದಿದ್ದೇನೆ, ದೀಪಿಕಾ ಈಸ್ ಮೈ ಬೆಸ್ಟ್ ಫ್ರೆಂಡ್, ದೀಪಿಕಾ ಈಸ್ ವೆರಿ ಕೈಂಡ್, ದೀಪಿಕಾ ಲವ್ಸ್ ಮಿ ಅ ಲಾಟ್. ಇದನ್ನೀಗ ನಾನು ಕನ್ನಡದಲ್ಲಿ ಹೇಳೋದಾದರೆ ಹೇಗೆ ಹೇಳ್ತೇನೆ? ದೀಪಿಕಾ ನನ್ನ ಬೆಸ್ಟ್ ಫ್ರೆಂಡ್, ದೀಪಿಕಾ ತುಂಬ ಒಳ್ಳೆಯವಳು, ದೀಪಿಕಾ ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ಅಂತ. ಬಟ್ ಇದನ್ನೇ ನಾನು ಇನ್ನೊಂದು ವೇಯಲ್ಲಿ ಹೇಗೆ ಹೇಳ್ಬೋದು? ದೀಪಿಕಾ ನನ್ನ ಬೆಸ್ಟ್ ಫ್ರೆಂಡ್, ಅವಳು ತುಂಬ ಒಳ್ಳೆಯವಳು, ಅವಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ ಅಂತ. ಸೊ ನಾವು ಎಲ್ಲ ಕಡೆ ಹೆಸರನ್ನೇ ಯೂಸ್ ಮಾಡುವ ಬದಲು ಏನು ಯೂಸ್ ಮಾಡ್ತಾ ಇದ್ದೇವೆ? ಅವಳು ಅಂತ. ಅವಳು ಅಂದರೆ ಇಂಗ್ಲೀಷ್ನಲ್ಲಿ ಶಿ, ಅದು ಒಂದು ಪ್ರೊನೌನ್. ಸೊ ನಾವು ಇನ್ಸ್ಟೆಡ್ ಆಫ್ ಎಲ್ಲ ಕಡೆ ದೀಪಿಕಾ ದೀಪಿಕಾ ಅಂತ ಯೂಸ್ ಮಾಡೋ ಬದಲು ಏನು ಯೂಸ್ ಮಾಡ್ಬೋದು? ಶಿ ಅಂತ ಯೂಸ್ ಮಾಡ್ಬೋದು. ಸೊ ಇದನ್ನು ಇವಾಗ ನಾವು ಪ್ರೊನೌನಲ್ಲಿ ಕನ್ವರ್ಟ್ ಮಾಡೋಣ. ಒಂದು ಸೆಂಟೆನ್ಸಲ್ಲಿ ಹೆಸರಿದ್ದರೆ ಓಕೆ, ಬಟ್ ಎಲ್ಲ ಕಡೆ ನಾವು ಹೆಸರನ್ನೇ ಯೂಸ್ ಮಾಡಿದರೆ ಅದು ಆಡ್ ಅನ್ನಿಸ್ತದೆ. ಸೊ ಅದರ ಬದಲಿಗೆ ನಾವು ಪ್ರೊನೌನನ್ನು ಯೂಸ್ ಮಾಡಬೇಕು. ದೀಪಿಕಾ ಈಸ್ ಮೈ ಬೆಸ್ಟ್ ಫ್ರೆಂಡ್, ಇದನ್ನು ಹೀಗೇ ಬರೆಯೋಣ. ದೀಪಿಕಾ ಈಸ್ ಮೈ ಬೆಸ್ಟ್ ಫ್ರೆಂಡ್. ಇವಾಗ ದೀಪಿಕಾ ಈಸ್ ವೆರಿ ಕೈಂಡ್. ಸೊ ಇನ್ಸ್ಟೆಡ್ ಆಫ್ ದೀಪಿಕಾ ನಾವು ಏನು ಬರಿಬೋದು? ಶಿ ಈಸ್ ವೆರಿ ಕೈಂಡ್. ದೀಪಿಕಾ ಲವ್ಸ್ ಮಿ ಅ ಲಾಟ್, ಅವಳು ನನ್ನನ್ನು ತುಂಬ ಪ್ರೀತಿಸ್ತಾಳೆ. ಇನ್ಸ್ಟೆಡ್ ಆಫ್ ದೀಪಿಕಾ ನಾವು ಏನು ಯೂಸ್ ಮಾಡ್ಬೋದು? ಶಿ ಲವ್ಸ್ ಮಿ ಅ ಲಾಟ್. ಸೊ ಈ ಶಿ ಅನ್ನೋದೇನಿದೆ ಇದು ಒಂದು ಪ್ರೊನೌನ್. ಥರ್ಡ್ ಒನ್, ವರ್ಬ್. ವರ್ಬ್ ಅಂದರೆ ಏನು? ಕ್ರಿಯಾಪದ. ಅ ವರ್ಬ್ ಇಸ್ ಅ ವರ್ಡ್ ದ್ಯಾಟ್ ಶೋಸ್ ಎನ್ ಆ್ಯಕ್ಷನ್ ಆರ್ ಸ್ಟೇಟ್ ಆಫ್ ಬೀಯಿಂಗ್. ಕ್ರಿಯೆಯನ್ನು ಅಥವಾ ಸ್ಥಿತಿಯನ್ನು ತೋರಿಸುವ ಪದಕ್ಕೆ ನಾವೇನಂತ ಕರಿತೇವೆ? ವರ್ಬ್ ಅಂತ ಕರಿತೇವೆ. ಕೆಲವೊಂದು ಎಕ್ಸಾಂಪಲ್ ವರ್ಬಿಗೆ, ರನ್ ಓಡೋದು ಒಂದು ಕ್ರಿಯೆ, ತಿನ್ನೋದು ಒಂದು ಕ್ರಿಯೆ, ಮಲಗೋದು ಕೂಡ ಒಂದು ಕ್ರಿಯೆ. ಈಸ್, ಆರ್ ಇದು ಎರಡು ಏನು? ಸ್ಥಿತಿಯನ್ನು ತೋರಿಸುವ ಪದ. ಇದನ್ನು ನಾನು ನಿಮಗೆ ಚೆನ್ನಾಗಿ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡಿಸ್ತೇನೆ. ವರ್ಬಿಗೆ ಈ ಕೆಲವು ಎಕ್ಸಾಂಪಲ್ಸ್ ನೋಡೋಣ. ಫಸ್ಟ್ ಒನ್, ಹೀ ಪ್ಲೇಸ್ ಫುಟ್ಬಾಲ್, ಅವನು ಫುಟ್ಬಾಲ್ ಆಡ್ತಾನೆ. ಇದರಲ್ಲಿ ಹೀ ಏನಾದರೂ ಆ್ಯಕ್ಷನ್ ತೋರಿಸ್ತುಂಟಾ? ಇಲ್ಲ. ಫುಟ್ಬಾಲ್ ಯಾವುದಾದ್ರೂ ಆ್ಯಕ್ಷನ್ ತೋರಿಸ್ತುಂಟಾ? ಇಲ್ಲ. ಆದರೆ ಪ್ಲೇ ಇದೇನು ತೋರಿಸ್ತಾ ಇದೆ? ಆ್ಯಕ್ಷನ್. ಆಡೋದು ಒಂದು ಕ್ರಿಯೆ. ಸೊ ಇದೇನಾಗ್ತದೆ? ವರ್ಬ್ ಆಗ್ತದೆ. ಹೀ ಪ್ಲೇಸ್ ಫುಟ್ಬಾಲ್. ಸೆಕೆಂಡ್ ಒನ್, ಶಿ ರನ್ಸ್ ಎವ್ರಿ ಮಾರ್ನಿಂಗ್. ಶಿ ಇದರಲ್ಲಿ ಏನಾದರೂ ಕ್ರಿಯೆ ಕಾಣಿಸ್ತುಂಟಾ? ಇಲ್ಲ. ಎವ್ರಿಯಲ್ಲಿ ಏನಾದರೂ ಕ್ರಿಯೆ ಕಾಣಿಸ್ತುಂಟಾ? ಇಲ್ಲ. ಮಾರ್ನಿಂಗಲ್ಲಿ ಏನಾದರೂ ಕ್ರಿಯೆ ಕಾಣಿಸ್ತುಂಟಾ? ಇಲ್ಲ. ಬಟ್ ರನ್ ಓಡೋದು ಇದರಲ್ಲಿ ಕ್ರಿಯೆ ಕಾಣಿಸ್ತುಂಟು. ಸೊ ಇದೇನಾಗ್ತದೆ? ವರ್ಬ್ ಆಗ್ತದೆ. ಥರ್ಡ್ ಒನ್, ದೇ ಆರ್ ಹ್ಯಾಪಿ, ಅವರು ಖುಷಿಯಲ್ಲಿದ್ದಾರೆ. ಸಪೋಸ್ ಈ ಸೆಂಟೆನ್ಸಲ್ಲಿ ಆರ್ ಇರಲಿಲ್ಲ ಅಂದ್ಕೊಳ್ಳಿ. ಈಗ ಆರ್ ಇರಲಿಲ್ಲ ಅಂದ್ರೂ ಅದೇ ಮೀನಿಂಗ್ ಕೊಡ್ತಾ ಇತ್ತಾ? ದೇ ಹ್ಯಾಪಿ, ಅವರು ಖುಷಿ ಇದ್ದಾರೆ ಅನ್ನೋದು ಎಲ್ಲಿದೆ? ಸೊ ಇದಕ್ಕೆ ಒಂದು ಮೀನಿಂಗ್ ಅನ್ನೋದೇ ಇಲ್ಲ. ಸೊ ಆರ್ ಇದ್ರೇ ಏನಾಗ್ತದೆ? ಈ ಒಂದು ಸೆಂಟೆನ್ಸಿಗೆ ಮೀನಿಂಗ್ ಬರ್ತದೆ. ಸೊ ಇಲ್ಲಿ ಆರ್ ಅನ್ನೋದು ಸ್ಟೇಟ್ ಆಫ್ ಬೀಯಿಂಗ್ ಅನ್ನು ತೋರಿಸ್ತಾ ಇದೆ, ಅಂದರೆ ಸ್ಥಿತಿಯನ್ನು. ಅದಕ್ಕೆ ಇದು ವರ್ಬ್ ಅಂತ ಕನ್ಸಿಡರ್ ಆಗ್ತದೆ. ಫೋರ್ತ್ ಒನ್, ಐ ಆಮ್ ಸ್ಯಾಡ್, ನಾನು ದುಃಖದಲ್ಲಿದ್ದೇನೆ. ಈಗ ಇದರಲ್ಲಿ ಆಮ್ ಅಂತಾನೆ ಇರಲಿಲ್ಲ ಅಂದ್ಕೊಳ್ಳಿ, ಏನಾಗ್ತದೆ? ಐ ಸ್ಯಾಡ್, ನಾನು ದುಃಖ ಇದ್ದೇನೆ ಅನ್ನೋದೆಲ್ಲಿದೆ? ಸೊ ಇಲ್ಲಿ ಆಮ್ ಅಂತ ಬಂದ್ರೇ ಏನಾಗ್ತದೆ?
ಕಂಪ್ಲೀಟ್ ಮೀನಿಂಗ್ ಕೊಡ್ತದೆ ಈ ಸೆಂಟೆನ್ಸಿಗೆ, ಐ ಆಮ್ ಸ್ಯಾಡ್ ಅಂತ. ಸೊ ಆಮ್ ಅನ್ನೋದು ಇಲ್ಲಿ ಏನಾಗ್ತದೆ, ವರ್ಬ್ ಆಗ್ತದೆ. ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಫೋರ್ತ್ ಒನ್, ಎಡ್ಜೆಕ್ಟಿವ್. ಎಡ್ಜೆಕ್ಟಿವ್ ಅಂದರೆ ಏನು, ವಿಶೇಷಣ. ಆ್ಯನ್ ಎಡ್ಜೆಕ್ಟಿವ್ ಈಸ್ ಅ ವರ್ಡ್ ದ್ಯಾಟ್ ಡಿಸ್ಕ್ರೈಬ್ಸ್ ಅ ನೌನ್ ಆರ್ ಅ ಪ್ರನೌನ್. ಎಡ್ಜೆಕ್ಟಿವ್ ಅನ್ನೋದು ಏನು ಮಾಡ್ತದೆ ಅಂದರೆ ನೌನ್ ಅಥವಾ ಪ್ರನೌನ್ ಇದು ವಿಶೇಷತೆಯನ್ನು ಹೇಳ್ತದೆ. ಎಡ್ಜೆಕ್ಟಿವ್ಗೆ ಕೆಲವೊಂದು ಎಕ್ಸಾಂಪಲ್ಸ್, ಬಿಗ್, ಹ್ಯಾಪಿ, ಬ್ಯೂಟಿಫುಲ್, ಫಾಸ್ಟ್, ಇದೆಲ್ಲ ಏನು ಮಾಡ್ತದೆ ಅಂದರೆ ವಿಶೇಷತೆಯನ್ನು ತೋರಿಸ್ತದೆ ನೌನ್ ಅಥವಾ ಪ್ರನೌನ್ ಇದು. ಕೆಲವೊಂದು ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಫಸ್ಟ್ ಒನ್, ಶಿ ಹ್ಯಾಸ್ ಅ ಬ್ಯೂಟಿಫುಲ್ ಡ್ರೆಸ್. ಅವಳ ಹತ್ರ ಒಂದು ಸುಂದರವಾದ ಡ್ರೆಸ್ ಇದೆ. ಈ ಸುಂದರ ಅನ್ನೋದು ಏನು ತೋರಿಸ್ತಾ ಇದೆ, ಡ್ರೆಸ್ ಇದು ವಿಶೇಷತೆಯನ್ನು ತೋರಿಸ್ತಾ ಇದೆ. ಸೊ ಏನಾಗ್ತದೆ, ಇದು ಎಡ್ಜೆಕ್ಟಿವ್ ಆಗ್ತದೆ. ಸೆಕೆಂಡ್ ಒನ್, ಇಟ್ ಈಸ್ ಅ ಬಿಗ್ ಹೌಸ್. ಇದು ಒಂದು ದೊಡ್ಡ ಮನೆ. ಸೊ ಇದರಲ್ಲಿ ಈ ಬಿಗ್ ಅನ್ನೋದು ಯಾವುದರ ವಿಶೇಷತೆಯನ್ನು ತೋರಿಸ್ತಾ ಇದೆ, ಮನೆದು. ಸೊ ಮನೆ ಇದರಲ್ಲಿ ಏನಾಗ್ತದೆ, ನೌನ್ ಆಗ್ತದೆ. ಈ ಬಿಗ್ ಅನ್ನೋದು ಏನು ತೋರಿಸ್ತಾ ಇದೆ, ವಿಶೇಷತೆ ತೋರಿಸ್ತಾ ಇರೋದ್ರಿಂದ ಇದು ಎಡ್ಜೆಕ್ಟಿವ್ ಆಗ್ತದೆ. ಥರ್ಡ್ ಒನ್, ದ ಸ್ಕೈ ಈಸ್ ಬ್ಲೂ. ಸ್ಕೈ ಹೇಗೆ ಇದೆ, ಬ್ಲೂ ಆಗಿದೆ. ಸೊ ಈ ಬ್ಲೂ ಏನು ತೋರಿಸ್ತಾ ಉಂಟು, ಸ್ಕೈದು ವಿಶೇಷತೆಯನ್ನು ತೋರಿಸ್ತಾ ಇರೋದ್ರಿಂದ ಇದು ಎಡ್ಜೆಕ್ಟಿವ್ ಆಗ್ತದೆ. ಫೋರ್ತ್ ಒನ್, ಹೀ ಈಸ್ ಅ ಸ್ಮಾರ್ಟ್ ಬಾಯ್. ಅವನು ಒಂದು ಚುರುಕು ಹುಡುಗ. ಆ ಹುಡುಗನ ಬಗ್ಗೆ ಯಾವುದು ವಿಶೇಷತೆ ಹೇಳ್ತಾ ಇದೆ, ಚುರುಕು ಅನ್ನೋದು. ಅವನು ಹೇಗಿದ್ದಾನೆ, ಚುರುಕಾಗಿದ್ದಾನೆ. ಸೊ ಇದು ಸ್ಮಾರ್ಟ್ ಅನ್ನೋದು ಏನಾಗ್ತದೆ, ಎಡ್ಜೆಕ್ಟಿವ್ ಆಗ್ತದೆ. ಬಾಯ್ ಅನ್ನೋದು ನೌನ್ ಆಗ್ತದೆ. ಫಿಫ್ತ್ ಒನ್, ಎಡ್ವರ್ಬ್. ಎಡ್ವರ್ಬ್ ಅಂದರೆ ಕ್ರಿಯಾ ವಿಶೇಷಣ. ಆ್ಯನ್ ಎಡ್ವರ್ಬ್ ಡಿಸ್ಕ್ರೈಬ್ಸ್ ಅ ವರ್ಬ್. ಕ್ರಿಯೆಯನ್ನು ವಿವರಿಸುವ ಪದಕ್ಕೆ ನಾವು ಎಡ್ವರ್ಬ್ ಅಂತ ಕರಿತೇವೆ. ಈಗ ಕ್ರಿಯೆ ಅಂದರೆ ನಮಗೆ ಗೊತ್ತು, ಯಾವುದೇ ಒಂದು ಕ್ರಿಯೆ ಆಗಿರಲಿ, ಓಡೋದಾಗಿರಲಿ, ಮಲಗೋದಾಗಿರಲಿ, ತಿನ್ನೋದಾಗಿರಲಿ, ಇದೆಲ್ಲದಕ್ಕೆ ನಾವು ಕ್ರಿಯೆ ಅಂತ ಕರಿತೇವೆ, ಅಂದರೆ ವರ್ಬ್ ಅಂತ. ಆದರೆ ಆ ವರ್ಬಿಗೆ ಕೂಡ ವಿವರಿಸುವ ಪದಕ್ಕೆ ನಾವು ಎಡ್ವರ್ಬ್ ಅಂತ ಕರಿತೇವೆ. ಎಕ್ಸಾಂಪಲ್, ಅವಳು ಓಡ್ತಾಳೆ, ಶಿ ರನ್ಸ್. ಆದರೆ ಅವಳು ಫಾಸ್ಟಾಗಿ ಓಡ್ತಾಳ, ಸ್ಲೋ ಆಗಿ ಓಡ್ತಾಳ. ಸೊ ಈ ಫಾಸ್ಟ್ ಮತ್ತು ಸ್ಲೋ ಅನ್ನೋದು ಏನು ಮಾಡ್ತಾ ಇದೆ, ಈ ರನ್ ಅನ್ನುವ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಅದು ಏನಾಗ್ತದೆ ಅಂದರೆ ಎಡ್ವರ್ಬ್ ಆಗ್ತದೆ. ಎಡ್ವರ್ಬಿಗೆ ಕೆಲವೊಂದು ಎಕ್ಸಾಂಪಲ್ಸ್ ಯಾವೆಲ್ಲ ಅಂದರೆ ಬ್ಯೂಟಿಫುಲಿ, ಸಾಫ್ಟ್ಲಿ, ಅರ್ಲಿ, ಕರೆಕ್ಟ್ಲಿ, ಇದೆಲ್ಲ ಏನು ಎಡ್ವರ್ಬ್ ಅಂತ ಕನ್ಸಿಡರ್ ಆಗ್ತದೆ. ಎಕ್ಸಾಂಪಲ್ ಸೆಂಟೆನ್ಸ್ ನೋಡೋಣ. ಫಸ್ಟ್ ಒನ್, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಹಾಡ್ತಾಳೆ, ಆದರೆ ಹೇಗೆ ಹಾಡ್ತಾಳೆ, ಬ್ಯೂಟಿಫುಲಿ. ಸೊ ಸಿಂಗ್ ಅನ್ನೋದು ಒಂದು ವರ್ಬ್. ಈ ವರ್ಬನ್ನು ಯಾವುದು ಡಿಸ್ಕ್ರೈಬ್ ಮಾಡ್ತಾ ಇದೆ, ಬ್ಯೂಟಿಫುಲಿ ಅನ್ನೋದು. ಸೊ ಇದು ಏನಾಗ್ತದೆ, ಎಡ್ವರ್ಬ್. ಸೆಕೆಂಡ್ ಒನ್, ದೇ ಸ್ಪೋಕ್ ಸಾಫ್ಟ್ಲಿ. ಅವರು ಮೃದುವಾಗಿ ಮಾತಾಡಿದ್ರು, ಆದರೆ ಹೇಗೆ ಮಾತಾಡಿದ್ರು, ಮೃದುವಾಗಿ. ಸೊ ಈ ಮೃದುವಾಗಿ ಅನ್ನೋದು ಯಾವುದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಸ್ಪೋಕ್, ಈ ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಥರ್ಡ್ ಒನ್, ಐ ಆಲ್ವೇಸ್ ವೇಕ್ ಅಪ್ ಅರ್ಲಿ. ನಾನು ಯಾವಾಗಲೂ ಬೇಗ ಎದ್ದೇಳ್ತೇನೆ. ಆದರೆ ಹೇಗೆ ಎದ್ದೇಳ್ತೇನೆ, ಬೇಗವಾ ಅಥವಾ ಲೇಟಾ, ಬೇಗ. ಸೊ ಈ ಅರ್ಲಿ ಅನ್ನೋದು ಏನಾಗ್ತದೆ, ಇದರಲ್ಲಿ ಎಡ್ಜೆಕ್ಟಿವ್ ಆಗ್ತದೆ. ವೇಕಪ್ ಅನ್ನೋದೇನಿದು, ವರ್ಬ್. ಫೋರ್ತ್ ಒನ್, ಶಿ ಆನ್ಸರ್ಡ್ ಕರೆಕ್ಟ್ಲಿ. ಅವಳು ಆನ್ಸರ್ ಮಾಡಿದ್ಲು, ಆದರೆ ಹೇಗೆ ಮಾಡಿದ್ಲು, ತಪ್ಪು ಆನ್ಸರ್ ಮಾಡಿದ್ಲ ಅಥವಾ ಕರೆಕ್ಟ್ ಆನ್ಸರ್ ಮಾಡಿದ್ಲಾ, ಕರೆಕ್ಟ್ ಆನ್ಸರ್ ಮಾಡಿದ್ಲು. ಸೊ ಈ ಕರೆಕ್ಟ್ಲಿ ಅನ್ನೋದೇನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಅವಳು ಆನ್ಸರ್ ಮಾಡಿದ್ದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸರಿಯಾಗಿ ಮಾಡಿದ್ಲ ಇಲ್ಲ ತಪ್ಪಾಗಿ ಮಾಡಿದ್ಲ ಅನ್ನೋದು. ಸೊ ಇದು ವರ್ಬ್, ಇದು ಎಡ್ವರ್ಬ್. ಐ ಥಿಂಕ್ ಇವತ್ತಿಗೆ ಇಷ್ಟು ಸಾಕು. ಉಳಿದದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಆ್ಯಂಡ್ ವೇಟ್, ನಿಮ್ಮ ಹೋಮ್ವರ್ಕ್ ಇನ್ನೂ ಬಾಕಿ ಇದೆ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಾ, ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಆಲ್ಸೋ ಟರ್ನ್ ಆನ್ ದಿ ಬೆಲ್ ನೋಟಿಫಿಕೇಶನ್ ಸೊ ದಟ್ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪಿ ನಿಮ್ಮ ಇಂಗ್ಲೀಷ್ ಕಲಿಕೆಯಲ್ಲಿ ಹೆಲ್ಪ್ ಆಗಲಿ. ಆ್ಯಂಡ್ ಆಲ್ಸೋ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಇಂಗ್ಲೀಷ್ ಕಲಿಯುವ ಎಲ್ಲ ಫ್ರೆಂಡ್ಸಿಗೆ ಅದನ್ನು ಶೇರ್ ಮಾಡಿ ಸೊ ದಟ್ ಅವರ ಇಂಗ್ಲೀಷ್ ಕಲಿಕೆಯಲ್ಲಿ ಕೂಡ ಹೆಲ್ಪ್ ಆಗಲಿ. ನಿಮ್ಮ ಹೋಮ್ವರ್ಕ್, ನಾನಿಲ್ಲಿ ಕೆಲವೊಂದು ಸೆಂಟೆನ್ಸ್ಗಳನ್ನು ಬರೆದಿದ್ದೇನೆ ಆ್ಯಂಡ್ ಅದರಲ್ಲಿ ಕೆಲವೊಂದು ವರ್ಡ್ಸ್ಗಳನ್ನು ಅಂಡರ್ಲೈನ್ ಮಾಡಿದ್ದೇನೆ. ಸೊ ಈ ವರ್ಡ್ಸ್ಗಳು ವೆದರ್ ಪ್ರೊನೌನ, ಎಡ್ಜೆಕ್ಟಿವ, ವರ್ಬ ಅಥವಾ ಎಡ್ವರ್ಬ ಅನ್ನೋದನ್ನು ನೀವು ಕಾಮೆಂಟ್ಸಲ್ಲಿ ಹಾಕಿ. ನಾವು ಸಿಗುವ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಇಂಗ್ಲೀಷ್ ಹೀಗೆ ಕಲಿತಾ ಇರಿ. ಟೇಕ್ ಕೇರ್.